ಬಿಗ್ ಬಾಸ್ ಶೋ ಅಂದ್ರೇನೆ ಟರ್ನ್ಸ್, ಟ್ವಿಸ್ಟ್ಗಳು ಮತ್ತು ರೋಚಕತೆ. ಕಳೆದ ಸೀಸನ್ಗಳಲ್ಲೂ ಕೂಡ ನೋಡಿದ್ವಿ, ಒಂದಷ್ಟು ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾನೆ ಇತ್ತು. ಇದು ನೋಡುವಂತ ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಕಚಗುಳಿಯನ್ನ ಕೂಡ ಕೊಡ್ತಿತ್ತು. ಆದ್ರೆ ಈ ಬಾರಿ ಬಿಗ್ ಬಾಸ್ ಕೊಟ್ಟಂತ ಶಾಕ್ನಿಂದ ಹೊರಬರೋದಿಕ್ಕೆ ಎಷ್ಟೋ ಜನರಿಗೆ ಸಾಧ್ಯವಾಗ್ತಿಲ್ಲ. ಅದು ಎಲಿಮಿನೇಷನ್ ಪ್ರಕ್ರಿಯೆ. ಕೊನೆಯದಾಗಿ ಪ್ರಶಾಂತ್ ಹಾಗೆ ಶಮಂತ್ ಗೌಡ ಇವರಿಬ್ರು ಉಳಿದುಕೊಂಡಿರ್ತಾರೆ. ಹೆಚ್ಚು ಕಡಿಮೆ ಶಮಂತ್ ಗೌಡ ಮನೆಯಿಂದ ಹೊರ ಹೋಗುವಂತ ಸಾಧ್ಯತೆಗಳು ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಶಮಂತ್ ಗೌಡ ಅಥವಾ ಬ್ರೋಗೌಡ ಮನೆಯಿಂದ ಎಲಿಮಿನೇಟ್ ಕೂಡ ಆಗ್ತಾರೆ. ಆದ್ರೆ ಅಲ್ಲೇ ಇದ್ದಿದ್ದು ನೋಡಿ ಟ್ವಿಸ್ಟ್, ಶಮಂತ್ ಗೌಡ ಮನೆಯಿಂದ ಹೊರ ಹೋಗುದಿಲ್ಲ. ಒಂದ್ ಸ್ವಲ್ಪ ಹೊತ್ತು ನೀವು ಅಲ್ಲೇ ಕುಳಿತುಕೊಳ್ಳಿ ಅಂತ ಹೇಳುವಂತ ಸುದೀಪ್ ಅವರು ವೈಜಯಂತಿ ಅಡಿಗ ಕಡೆಗೆ ಹೋಗ್ತಾರೆ. ನೀವು ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ರಿ, ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಿಕ್ಕೆ ಸಾಧ್ಯವಾಗ್ತಿಲ್ಲ, ಬಹಳ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ನಾವು ಇಲ್ಲಿಯವರೆಗೆ ಯಾರಿಗೂ ಕೊಡದಂತ ಒಂದು ಆಯ್ಕೆಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ನಿಮಗೆ ಮನೆಯಲ್ಲಿ ಇರೋದಿಕ್ಕೆ ಆಗೋದಿಲ್ಲ ಅಂತಾದ್ರೆ ಈ ತಕ್ಷಣವೇ ಮನೆಯಿಂದ ಹೊರ ಹೋಗ್ಬೋದು. ನೀವು ಶಮಂತ್ ಗೌಡ ಅವರನ್ನ ಉಳಿಸಬಹುದು. ಅಂದ್ರೆ ನೀವು ಮನೆಯಿಂದ ಹೊರಗಡೆ ಹೋದ್ರೆ ಶಮಂತ್ ಗೌಡ ಹಾಗೆ ಉಳ್ಕೊಳ್ತಾರೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ 2 ನಿಮಿಷ ಯೋಚನೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ಅಂತಿಮವಾಗಿ ವೈಜಯಂತಿ ಬಂದು, ಇಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ, ಹೊರಗಡೆ ಹೋಗ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಆಗ ತುಂಬಾ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವೈಜಯಂತಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ದೇನೆ ಇದ್ದಿದ್ರೆ ಬೇರೆ ಯಾರಿಗಾದ್ರೂ ಒಂದು ಒಳ್ಳೆ ಅವಕಾಶ ಸಿಗ್ತಿತ್ತು, ಬೇರೆ ಯಾರಿಗಾದ್ರೂ ಒಂದು ವೇದಿಕೆ ಆಗ್ತಿತ್ತು. ಎಷ್ಟು ದೊಡ್ಡ ವೇದಿಕೆಯನ್ನ ಹಾಳು ಮಾಡ್ಕೊಂಡ್ಬಿಟ್ರು ಅಂತ ಒಂದಷ್ಟು ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಶಮಂತ್ ಗೌಡ ಉಳಿದುಕೊಂಡಿದ್ದಕ್ಕೆ ತುಂಬಾ ಜನ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾರೆ. ಶಮಂತ್ ಕೂಡ ಓಟನ್ನ ಕಡಿಮೆ ಪಟ್ಕೊಂಡಿದ್ದು ಹೌದು, ಮನೆಯಿಂದ ಹೊರಗಡೆ ಹೋಗಬೇಕಾಗಿದ್ದು ಹೌದು. ಆದ್ರೆ ಅಂತಿಮವಾಗಿ ಶಮಂತ್ ಗೌಡ ಬದಲಾಗಿ ವೈಜಯಂತಿ ಅಡಿಗ ಮನೆಯಿಂದ ಹೊರ ಹೋಗ್ತಾರೆ. ಈ ವೈಜಯಂತಿ ಅಡಿಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ನಾವು ಮೊದಲೇ ಹೇಳಿದ್ವಿ. ನೀವು ಒಂದಷ್ಟು ಜನ ನಂಬಿರ್ಲಿಲ್ಲ, ಸುಳ್ಳು, ಫೇಕ್, ತಪ್ಪು ಮಾಹಿತಿ ಅಂತ ಹೇಳಿದ್ರಿ. ಆದ್ರೆ ಅಂತಿಮವಾಗಿ ಅದೇ ಪ್ರಕಾರ ವೈಜಯಂತಿ ಅಡಿಗ ಮನೆಯಿಂದ ಹೊರ ಹೋಗಿದ್ದಾರೆ. ಆದ್ರೆ ಇಲ್ಲೇ ಇರೋದು ನೋಡಿ ಕಹಾನಿ ಮೇ ಟ್ವಿಸ್ಟ್. ಸುದೀಪ್ ಅವರು ಹೇಳಿದ ಹಾಗೆ ವೈಜಯಂತಿ ಅಡಿಗ ಶಮಂತ್ ಗೌಡ ಅವರಿಗೋಸ್ಕರ ತ್ಯಾಗವನ್ನ ಮಾಡಿದ್ರ, ಅಥವಾ ಇದು ಬಿಗ್ ಬಾಸ್ ಪ್ಲಾನ? ಶಮಂತ್ ಗೌಡ ಹಾಗಾದ್ರೆ ಇನ್ನೂ ಒಂದಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರ? ಆ ಎಲ್ಲ ರೋಚಕ ಸಂಗತಿಗಳನ್ನ, ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದು ಕೂಡ ಸಿಕ್ಕಿರೋದು ನಮಗೆ ಬಿಗ್ ಬಾಸ್ ಮೂಲಗಳಿಂದ ಅಸಲಿ ಮಾಹಿತಿ. ಅಸಲಿ ವಿಚಾರವನ್ನ ನಾನು ಇದೀಗ ಹೇಳ್ತೀನಿ ಕೇಳಿ. ಇಲ್ಲಿ ವೈಜಯಂತಿ ಅಡಿಗ ಬ್ರೋಗೌಡಗೋಸ್ಕರ ತ್ಯಾಗ ಮಾಡಿಲ್ಲ, ಅಥವಾ ಶಮಂತ್ ಗೌಡ ವೈಜಯಂತಿ ಅಡಿಗ ಅವರಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿಲ್ಲ. ಇದೆಲ್ಲವೂ ಕೂಡ ಬಿಗ್ ಬಾಸ್ ಪ್ಲಾನ್ ಹೊರತಾಗಿ ವೈಜಯಂತಿ ಗೌಡ ಅವರ ತ್ಯಾಗ ಏನು ಕೂಡ ಇಲ್ಲ. ವೈಜಯಂತಿ ಎಷ್ಟು ದೊಡ್ಡ ವೇದಿಕೆಯನ್ನ, ಎಷ್ಟು ದೊಡ್ಡ ಅವಕಾಶವನ್ನ ಹಾಳು ಮಾಡಿಕೊಳ್ಳೋದಿಕ್ಕೆ ಇಷ್ಟಪಡ್ತಾನೂ ಇರಲಿಲ್ಲ. ಹಾಗಿದ್ದ ಮೇಲೆ ಅವರು 1 ವಾರಗಳ ಕಾಲ ಕ್ವಾರಂಟೈನ್ ಆಗಿ ಮನೆಯಲ್ಲಿ 3 ದಿನಗಳ ಕಾಲ ಉಳಿದುಕೊಳ್ತಾನೂ ಇರಲಿಲ್ಲ. ಅಸಲಿ ವಿಚಾರ ಇದೀಗ ಹೇಳ್ತಾ ಹೋಗ್ತೀನಿ ಕೇಳಿ. ವೈಜಯಂತಿ ಅಡಿಗ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆಸಿದ್ದೆ ಗೆಸ್ಟ್ ಆಗಿ. ಅವರಿಗೆ ಮೊದಲೇ ತಿಳಿಸಲಾಗಿತ್ತು, ನೀವು 2-3 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀರಿ, ತದನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೋಚಕ ಟ್ವಿಸ್ಟ್ ಅನ್ನ ಕೊಟ್ಟು ಮನೆಯಿಂದ ಹೊರಗಡೆ ಹೋಗ್ತೀರಿ. ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಕಚಗುಳಿ, ಇಂತಹ ಟ್ವಿಸ್ಟ್ಗಳನ್ನ ಹಿಂದಿನ ಸೀಸನ್ ಅಲ್ಲೂ ಕೂಡ ಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ಈ ಸೀಸನ್ ಅಲ್ಲೂ ಕೂಡ ಅಂತಹದೊಂದು ಟ್ವಿಸ್ಟ್ ಅನ್ನ ಕೊಡ್ತೀವಿ ಎನ್ನುವಂತ ಮಾತನ್ನ ಮುಂಚೆಯೇ ಹೇಳಲಾಗಿತ್ತು. ಅದೇ ಪ್ರಕಾರವಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ಹಾಗೆ ಉದ್ಯಮದಲ್ಲಿ ತೊಡಗಿಸಿಕೊಂಡಂತ ವೈಜಯಂತಿ ಅಡಿಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಬಿಗ್ ಬಾಸ್ ಮೊದಲೇ ಹೇಳಿದ ರೀತಿಯಲ್ಲಿಯೇ ವೈಜಯಂತಿ ಅಡಿಗ ಮನೆಗೆ ಬಂದ ತಕ್ಷಣ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ನನಗೆ ಬಿಗ್ ಬಾಸ್ ಮನೆಯಲ್ಲಿ ಹೊಂದಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಇರೋದಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕಣ್ಣೀರನ್ನ ಕೂಡ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಬಿಗ್ ಬಾಸ್ ಮೊದಲೇ ಹೇಳಿ ಕಳಿಸಿದಂತೆ ವೈಜಯಂತಿ ಅಡಿಗ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಅದರ ಹೊರತಾಗಿ ತುಂಬಾ ಉಸಿರುಗಟ್ಟುವಂತ ವಾತಾವರಣ ವೈಜಯಂತಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ರಿಯೇಟ್ ಆಗಿರಲಿಲ್ಲ. ಕಾರಣ ಅವ್ರ ಜೊತೆಗೆ ಬಂದಂತ ಪ್ರಿಯಾಂಕಾ ತಿಮೇಶ್ ಎಲ್ಲರ ಜೊತೆಗೂ ಕೂಡ ಹೊಂದ್ಕೊಂಡು ಲವಲವಿಕೆಯಿಂದ ಓಡಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಆದ್ರೆ ವೈಜಯಂತಿ ಅಡಿಗ ಮಾತ್ರ ಸ್ವಲ್ಪ ಸಪ್ಪೆಯಾಗಿ ಇರ್ತಾರೆ. ಪ್ರಶಾಂತ್ ಸಂಬರ್ಗಿ, ಚಕ್ರವರ್ತಿ ಚಂದ್ರಚೂಡ್ ಇವರ ಹತ್ರ ತಮ್ಮ ಅಳಲನ್ನ ತೋಡಿಕೊಳ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಬಿಗ್ ಬಾಸ್ ಪ್ಲಾನ್. ಈ ಪ್ಲಾನ್ ಪ್ರಕಾರವೇ ಎಲಿಮಿನೇಷನ್ ಸಂದರ್ಭದಲ್ಲಿ ಒಂದು ರೋಚಕವಾದಂಥ ಟ್ವಿಸ್ಟ್ ಅನ್ನು ಕೊಡಲಾಯಿತು. ಇನ್ನು ಬ್ರೋಗೌಡ ವಿಚಾರಕ್ಕೆ ಬರೋದಾದ್ರೆ, ಬ್ರೋಗೌಡ ನಿಜವಾದಂಥ ಪ್ರತಿಭಾನ್ವಿತ ವ್ಯಕ್ತಿ. ಸಾಕಷ್ಟು ಪ್ರತಿಭೆ ಅವರಲ್ಲಿದೆ. ಆದರೆ ದಿನದಿಂದ ದಿನಕ್ಕೆ ಸ್ವಲ್ಪ ಮಟ್ಟಿಗೆ ತಮ್ಮ ಆ ಪ್ರತಿಭಾ ಪ್ರದರ್ಶನವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಹೊರತಾಗಿ ಇನ್ನೂ ಏನೋ ಬೇಕು ಶಮಂತ್ ಗೌಡ ಇಂದ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಅವರೊಳಗೊಂದು ಫೈರ್ ಇದೆ, ಅವರೊಳಗೊಂದು ಕಿಚ್ಚಿದೆ, ಆದರೆ ಇಲ್ಲಿವರೆಗೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಆ ಕಿಚ್ಚು, ಆ ಫೈರ್ ಇದ್ದ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕ್ಯಾಪ್ಟನ್ ಆಗ್ತಾರೆ. 2ನೇ ವಾರವೂ ಕೂಡ ಕ್ಯಾಪ್ಟನ್ ಆಗುವಂತ ಅವಕಾಶವನ್ನ ಗಿಟ್ಟಿಸಿಕೊಳ್ತಾರೆ.
ಆದರೆ ತದನಂತರ ಅದ್ಯಾಕೋ ಸ್ವಲ್ಪ ಮಟ್ಟಿಗೆ ಅಳುಕುತನದಿಂದ, ಸ್ವಲ್ಪ ಮಟ್ಟಿಗೆ ಅಂಜಿಕೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗ್ತಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಶಮಂತ್ ಗೌಡ ಕಡಿಮೆ ಓಟನ್ನ ಪಡೆದುಕೊಂಡಿದ್ದು ಹೌದು. ಆ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕಡಿಮೆ ಅವರು ಎಲಿಮಿನೇಟ್ ಆಗಿದ್ದು ಕೂಡ ಹೌದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಶಮಂತ್ ಗೌಡರನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಶಮಂತ್ ಗೌಡ ಎಲಿಮಿನೇಟ್ ಆಗುವಂತ ಪ್ರಸಂಗ ಎದುರಾಗಿತ್ತು. ಆದರೆ ಶಮಂತ್ ಗೌಡರಲ್ಲಿ ಒಂದು ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಇನ್ನಷ್ಟು ಮನರಂಜನೆಯನ್ನು ಕೊಡಬಹುದು, ಟಾಸ್ಕ್ನಲ್ಲಿ ಸಕ್ರಿಯವಾಗಿ ಭಾಗಿಯಾಗಬಹುದು, ಹಾಗೆ ಯಂಗ್ ಅಂಡ್ ಎನರ್ಜೆಟಿಕ್ ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಎಲ್ಲರ ಜೊತೆಗೂ ಕೂಡ ಬೆರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಹಾಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮನರಂಜನೆಯನ್ನು ಕೊಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಬ್ರೋ ಗೌಡ ಅವರನ್ನ ಉಳಿಸಿಕೊಳ್ಳುವಂತ ನಿರ್ಧಾರವನ್ನ ಮಾಡಲಾಯಿತು. ಹೆಚ್ಚು ಕಡಿಮೆ ಮುಂದಿನ ವಾರವೂ ಕೂಡ ಶಮಂತ್ ಗೌಡ ಹೊರ ಹೋಗಬಹುದು ಎನ್ನುವಂಥ ಚರ್ಚೆ ಈಗಾಗಲೇ ಶುರುವಾಗಿದೆ. ಆದರೆ ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ಮುಂದಿನ ವಾರವೂ ಕೂಡ ಬ್ರೋ ಗೌಡ ಮನೆಯಿಂದ ಹೋಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ವೋಟ್ ಕಡಿಮೆ ಬಂದಿರಬಹುದು, ಆದರೆ ಬ್ರೋ ಗೌಡ ಅವರಿಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅವರನ್ನ ಫಾಲೋ ಮಾಡುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಬೈ ಚಾನ್ಸ್ ಬ್ರೋ ಗೌಡ ಅಥವಾ ಶಮಂತ್ ಗೌಡ ಮನೆಯಿಂದ ಹೊರ ಹೋಗಿದ್ದೇ ಆದಲ್ಲಿ ಒಂದಷ್ಟು ಫಾಲೋವರ್ಸ್ಗಳನ್ನ, ಒಂದಷ್ಟು ಅಭಿಮಾನಿಗಳನ್ನ ಬಿಗ್ ಬಾಸ್ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕಾರಣಕ್ಕಾಗಿ ಬ್ರೋ ಗೌಡ ಅಥವಾ ಶಮಂತ್ ಗೌಡರನ್ನ ಅದೇ ರೀತಿಯಾಗಿ ಉಳಿಸಿಕೊಂಡು ಬರಲಾಗ್ತಿದೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯದಾಗಿ ಕೊಟ್ಟಂತ ಆ ಟ್ವಿಸ್ಟ್ ಇದೆಯಲ್ಲ, ಆ ಕಚಗುಳಿ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿದೆ. ಶಮಂತ್ ಗೌಡ ಮನೆಯಿಂದ ಹೊರ ಹೋಗಬೇಕು ಅಂತ ಬಯಸಿದವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ರು. ಅವರೆಲ್ಲರೂ ಕೂಡ ಶಮಂತ್ ಸೇಫ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸೈಡಿಗೆ ಒಂದು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಶಮಂತ್ ಕೂಡ ಅದೃಷ್ಟ ಹೇಗಿದೆ ನೋಡಿ, ಮನೆಗೆ ಬರ್ತಾ ಇದ್ದ ಹಾಗೆ 2 ವಾರ ಕ್ಯಾಪ್ಟನ್ ಆಗ್ತಾನೆ. ಆ ಸಂದರ್ಭದಲ್ಲಿ ಟಾಸ್ಕ್ ಮಾಡುವಂಥ ಅವಕಾಶಗಳನ್ನು ಕೂಡ ಆತ ಕಳೆದುಕೊಳ್ತಾನೆ. ಅಂದರೆ ಅದನ್ನು ಅವರು ಕೂಡ ಪಾಸಿಟಿವ್ ಆಗಿ ಹೇಳ್ತಾರೆ. ಆತನಿಗೆ ಟಾಸ್ಕ್ ಮಾಡುವಂಥ ಯಾವುದೇ ಕೆಲಸವೂ ಕೂಡ ಇರೋದಿಲ್ಲ. ತದನಂತರವೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬ್ರೋ ಗೌಡ ಸೇಫ್ ಆಗ್ತಾನೆ ಬರ್ತಿದ್ದಾರೆ, ಬೇರೆ ಬೇರೆ ಒಂದಷ್ಟು ಅವಕಾಶಗಳನ್ನು ಕೂಡ ಪಡೆದುಕೊಳ್ತಿದ್ದಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಒಂದಷ್ಟು ಮಂದಿಯೂ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒನ್ಸ್ ಅಗೇನ್ ವೈಜಯಂತಿ ಅಡಿಗ ಅವರ ಆ ಟ್ವಿಸ್ಟ್, ಆ ರೋಚಕತೆ ಇತ್ತಲ್ಲ, ಆ ವಿಚಾರಕ್ಕೆ ಬರೋಣ. ಎಲ್ಲರೂ ಅನ್ಕೊಂಡಿದ್ದಾರೆ ವೈಜಯಂತಿ ಅಡಿಗ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಕಣ್ಣೀರು ಹಾಕ್ತಿದ್ದ ಕಾರಣಕ್ಕಾಗಿ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಅಲ್ವೇ ಅಲ್ಲ. ಕಳೆದ ಒಂದಷ್ಟು ಸೀಸನ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಸ್ಪರ್ಧಿಗಳು ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅವಲುತುಕೊಂಡಿದ್ದಾರೆ, ನನಗೆ ಆಗ್ತಾನೇ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಹಾಗೆ ಒಂದಷ್ಟು ಜನ ಅಂತೂ ಈ ಗೋಡೆ ಇದೆಯಲ್ಲ ಇದನ್ನು ಹಾರಿ ನಾನು ಓಡೋಗ್ಬಿಡ್ತೀನಿ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಅವ್ರು ಯಾರು ಅಂತ ನೀವು ನೆನಪು ಮಾಡ್ಕೊಳ್ಬಹುದು. ಹೀಗೆಲ್ಲ ಮಾತನಾಡಿದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿಲ್ಲ. ಕಾರಣ ಇಂತಿಷ್ಟು ದಿನಗಳ ಕಾಲ ಇರ್ತೀವಿ ಎನ್ನುವ ರೀತಿಯಲ್ಲಿ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಆ ಅಗ್ರಿಮೆಂಟ್ಗೆ ಅವರು ಕೂಡ ಬದ್ಧರಾಗಿರಬೇಕಾಗತ್ತೆ. ಹಾಗೆ ಸುದೀಪ್ ಅವರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ವೀಕೆಂಡ್ನಲ್ಲಿ ಬಂದು, ಯಾಕೆ ನೀವು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮನ್ನು ಹೊರಗಡೆ ಹೋಗೋದಾದ್ರೆ ಕಳಿಸ್ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರ ಹೊರತಾಗಿ ಯಾರನ್ನೂ ಕೂಡ ಕಳಿಸ್ಕೊಟ್ಟಿರಲಿಲ್ಲ. ಕಳೆದ ಬಾರಿ ರಘುಗೌಡಗೂ ಕೂಡ ಇದೇ ಮಾತನ್ನು ಹೇಳಿದ್ರು ಹೊರತಾಗಿ ಅವರಿಗೂ ಕೂಡ ಕಳಿಸ್ಕೊಟ್ಟಿರಲಿಲ್ಲ. ಬಟ್ ವೈಜಯಂತಿ ಅಡಿಗ ಅವರ ಪ್ಲಾನ್ ಪ್ರಕಾರವೇ ಅವರನ್ನ ಹೊರಗಡೆ ಕಳುಹಿಸಿಕೊಡಲಾಗಿದೆ. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡಲಾಗಿದೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಟ್ವಿಸ್ಟ್, ಈ ಟರ್ನ್ಸ್, ಈ ರೋಚಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನಷ್ಟು ಟ್ವಿಸ್ಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಬಾಕಿ ಇದೆ. ಈಗಾಗಲೇ ಮನೆಯಿಂದ ಹೊರಗಡೆ ಹೋಗಿರುವಂಥ ಸ್ಪರ್ಧಿಯೊಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇದು ಬಿಗ್ ಬಾಸ್ ಮೂಲಗಳಿಂದಲೇ ನಮಗೆ ಸಿಕ್ಕಿರುವಂಥ ಮಾಹಿತಿ. ಅವ್ರು ಯಾರು ಅಂತ ಗೆಸ್ ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸ್ ಕೂಡ ಇದೆ, ಅದರಲ್ಲಿ ಕಮೆಂಟ್ ಮಾಡಿ ಯಾರಿರ್ಬೋದು. ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರಗಡೆ ಹೋಗಿದ್ದಾರೆ, ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ್ನು ಜಾಸ್ತಿ ಮಾಡೋದಕ್ಕೆ, ಬಿಗ್ ಬಾಸ್ ಮನೆಯಲ್ಲಿ ಕೋಲಾಹಲವನ್ನೇ ಎಬ್ಬಿಸೋದಕ್ಕೆ ಬರ್ತಿದ್ದಾರೆ. ಈ ಹಿಂದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಿರಿಕ್ ಸ್ಪರ್ಧಿ ಅಂತ ಅವರು ಕರೆಸಿಕೊಳ್ತಾ ಇದ್ರು. ಯಾರು ಅನ್ನೋದನ್ನ